ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯಲ್ಲಿ ಬರ್ತಕ್ಕಂತಹ ಭೌತಶಾಸ್ತ್ರ ವಿಭಾಗದಲ್ಲಿ ಬರ್ತಕ್ಕಂತಹ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಂತಕ್ಕಂಥ ಅಧ್ಯಾಯದ ಮೇಲೆ ಅಭ್ಯಾಸ ಮಾಡೋಣ. ಮೊದಲಿಗೆ ನಾವು ಬೆಳಕು ಅಂದರೆ ಏನು? ಬಹಳ ಜನ ಬೆಳಕು ಅಂತ ಅಂದ್ಕೊಳ್ಳೆ ಅದು ನಾವು ಬೆಳಕನ್ನು ನೋಡ್ಬೋದಾ ಅಥವಾ ಅದು ನಮ್ಮ ಕಣ್ಣಿಗೆ ಕಾಣಿಸುತ್ತಾ ಅಂತಕ್ಕಂಥದ್ದೆಲ್ಲ ಗೊಂದಲಗಳು, ಜಿಜ್ಞಾಸೆಗಳು ಉಂಟಾಗ್ತವೆ. ಬೆಳಕು ಅಂದರೆ ಏನು ಮೊದಲಿಗೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆ. ಬೆಳಕು ಅಂತಂದರೆ ಏನಪ್ಪ ಅಂತಂದ್ರೆ ಇದು ಒಂದು ಶಕ್ತಿಯ ರೂಪ. ಯಾವ ರೀತಿ ಶಬ್ದಶಕ್ತಿ, ಉಷ್ಣಶಕ್ತಿ, ಆಮೇಲೆ ವಾಯುಶಕ್ತಿ, ಇವೆಲ್ಲ ಏನು ಶಕ್ತಿಗಳ ರೂಪ ಇದಾವಲ್ಲ, ಆ ರೀತಿ ಬೆಳಕು ಕೂಡ ಏನಪ್ಪ ಅಂತಾರೆ ಒಂದು ಶಕ್ತಿಯ ರೂಪ. ಆದರೆ ಬೆಳಕು ಯಾವ ರೀತಿ ಚಲಿಸುತ್ತದೆ ಅಂತಕ್ಕಂಥದ್ದು ಕನ್ಸೆಪ್ಟ್ ತೆಗೆದುಕೊಂಡಾಗ ಬೆಳಕು ಕಣಗಳ ರೂಪದಲ್ಲಿ ಚಲಿಸುತ್ತದೆ ಅಂತಕ್ಕಂಥ ಒಂದು ಕನ್ಸೆಪ್ಟ್ ನಾವು ಕಲಿತೀವಿ. ನ್ಯೂಟನ್ಸ್ ಕಾರ್ಪಸ್ಕ್ಯುಲರ್ ಥಿಯರಿ ಅಂತ ಬರುತ್ತೆ. ಅಲ್ಲಿ ನ್ಯೂಟನ್ ಅವರು ಹೇಳ್ತಾರೆ ಬೆಳಕು ಕಣಗಳ ರೂಪದಲ್ಲಿ ಬರುತ್ತದೆ ಅಂತೇಳಿ. ಬೆಳಕು ತರಂಗದ ರೂಪದಲ್ಲಿನೂ ಕೂಡ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿವರೆಗೆ ಒಪ್ಪಿಕೊಂಡಿದ್ದೀವಿ. ಇಲ್ಲಿವರೆಗೆ ಎರಡು ವಾದಗಳು ನಮ್ಮ ಮುಂದೆ ಇವೆ. ಒಂದು ಬೆಳಕಿನ ಕಣ ಸಿದ್ಧಾಂತ ಮತ್ತು ಬೆಳಕು ಅಲೆಯ ರೂಪದಲ್ಲಿರುತ್ತದೆ, ಬೆಳಕಿನ ತರಂಗ ಸಿದ್ಧಾಂತ ಅಂತೇಳಿ. ಈ ಅಧ್ಯಾಯದಲ್ಲಿ ನಾವು ಬೆಳಕು ಒಂದು ಕಣ ರೂಪದಲ್ಲಿ ಚಲಿಸುತ್ತೆ ಮತ್ತು ನೇರವಾಗಿ ಚಲಿಸುತ್ತದೆ ಅನ್ನುವ ಒಂದು ಆಧಾರದ ಮೇಲೆ ನಾವು ಮುಂದಿನ ಪರಿಕಲ್ಪನೆಗಳನ್ನು ಕಲೀಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಬೆಳಕನ್ನು ನಾವು ನೋಡ್ಬೋದಾ? ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತಾ? ನಾವು ಭಾಳ ಸಲ ಏನು ತಿಳ್ಕೊತೀವಿ, ಬೆಳಕು ಇದ್ರೆ ನಾವು ನೋಡ್ಬೋದು ಅಂತೇಳಿ. ಬೆಳಕನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಕು ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅಲ್ಲಿ ಮೂರು ವಿದ್ಯಮಾನಗಳು ಪ್ರಮುಖವಾಗಿ ನಡೀತಾವೆ. ಒಂದು ಅಬ್ಸಾರ್ಪ್ಷನ್, ಹೀರುವಿಕೆ ಆಗ್ಬೋದು, ಪ್ರತಿಫಲನ ಆಗ್ಬೋದು, ಆಮೇಲೆ ಆ ಒಂದು ವಸ್ತುವಿನ ಮೂಲಕ ಬೆಳಕು ತೂರಿ ಕೂಡ ಹೋಗಬಹುದು. ಹೀಗೆ ಬೆಳಕು ಒಂದು ವಸ್ತುವಿನ ಮೇಲೆ ಬಿದ್ದಾಗ ಅಲ್ಲಿ ಪ್ರತಿಫಲನ ಉಂಟಾಗಿ ಆ ಪ್ರತಿಬಿಂಬ ನಮ್ಮ ಕಣ್ಣಿಗೆ ತಲುಪುವುದರ ಮುಖಾಂತರ ನಮಗೆ ವಸ್ತುಗಳು ಗೋಚರ ಆಗ್ತವೆ. ಹಾಗಾಗಿ ವಸ್ತುಗಳು ಗೋಚರಿಸಲು ನಮಗೆ ಬೆಳಕು ಅವಶ್ಯಕ. ಆದರೆ ಬೆಳಕು ನಿಜವಾಗಿ ನಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಬಟ್ ಬೆಳಕು ಯಾವಾಗಲೂ ಸರಳರೇಖೆಯಲ್ಲಿಯೇ ಚಲಿಸುತ್ತದೆ. ಅದು ಯಾವಾಗಲೂ ನೇರ ರೇಖೆಯಲ್ಲಿಯೇ ಚಲಿಸುತ್ತದೆ ಅಂತಕ್ಕಂಥದ್ದನ್ನು ನಾವು ಕಲ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಯೋಗಗಳನ್ನ ಮಾಡಿದ್ದೀವಿ. ನಾವು ಒಂದು ಬಾಕ್ಸ್ ತೆಗೆದುಕೊಂಡು ಆ ಒಂದು ಬಾಕ್ಸಿನ ಒಂದು ಭಾಗವನ್ನು ತೆಗೆದು ಅಲ್ಲಿ ಒಂದು ಎಣ್ಣೆ ಕಾಗದವನ್ನು ಹಚ್ಚಿದ್ದೀವಿ. ಈ ಕಡೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಮುಖದಲ್ಲಿ ಒಂದು ಚಿಕ್ಕ ರಂಧ್ರವನ್ನು ಮಾಡಿದ್ದೀವಿ. ಆ ರಂಧ್ರದ ಎದುರಿಗೆ ಒಂದು ಮೇಣದ ಬತ್ತಿಯನ್ನು ಇಟ್ಟಾಗ ಮೇಣದ ಬತ್ತಿಯ ಪ್ರತಿಬಿಂಬ ಈ ಒಂದು ಪರದೆ ಮೇಲೆ ತಲೆ ಕೆಳಗಾಗಿ ಮೂಡುತ್ತೆ. ಇದರಿಂದ ನಮಗೆ ಬೆಳಕು ಸರಳರೇಖೆಯಲ್ಲಿ ಚಲಿಸುತ್ತದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ಬೆಳಕು ಒಂದು ವಸ್ತು ಮೇಲೆ ಬಿದ್ದಾಗ ಉಂಟಾಗ್ತಕ್ಕಂತಹ ವಿದ್ಯಮಾನಗಳು ಎರಡು ಅಂತ ನಾನು ಹೇಳಿದೆ ನಿಮಗೆ. ಆ್ಯಕ್ಚುಲಿ ಮೂರು, ಬಟ್ ನಮ್ಮಲ್ಲಿ ಸಿಲೆಬಸ್ ಇರ್ತಕ್ಕಂಥವು ಎರಡಿವೆ. ಒಂದು ಪ್ರತಿಫಲನ ಮತ್ತು ವಕ್ರೀಭವನ. ಈ ಪ್ರತಿಫಲನ ಆಗಬೇಕಂತಂದರೆ ಆ ಬೆಳಕು ಪತನಗೊಳ್ಳತಕ್ಕಂತಹ ವಸ್ತು ಅದು ಯಾವುದರ ಮೇಲೆ ಪತನಗೊಳ್ಳುತ್ತಲ್ಲ ಆ ವಸ್ತು ಯಾವ ರೀತಿ ಇರಬೇಕಂತಂದ್ರೆ ಅದು ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರಬೇಕು. ನಯವಾದ ಮೇಲ್ಮೈಯನ್ನು ಹೊಂದಿರಬೇಕು. ನಯವಾದ ಮೇಲ್ಮೈ ಮತ್ತು ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿದರೆ ಮಾತ್ರ ಪ್ರತಿಫಲನ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗಲಿಕ್ಕೆ ಸಾಧ್ಯ. ಹೀಗೆ ಯಾವ ವಸ್ತುಗಳು ಪ್ರತಿಫಲಿಸುವ ಮೇಲ್ಮೈಯನ್ನು ಹೊಂದಿರುತ್ತವೆಯೋ ಅಂತಹ ವಸ್ತುವನ್ನು ನಾವೇನು ಕರಿತೀವಪ್ಪ ಅಂದ್ರೆ ದರ್ಪಣ ಅಂತ ಕರಿತೀವಿ. ದರ್ಪಣದಲ್ಲಿನೂ ಕೂಡ ಎರಡು ವಿಧಗಳು. ಒಂದು ಸಮತಲ ದರ್ಪಣ, ಇನ್ನೊಂದು ಗೋಳೀಯ ದರ್ಪಣ. ಸಾಮಾನ್ಯವಾಗಿ ನೀವು ಮನೆಯಲ್ಲಿ ನೋಡಿರ್ತೀರ. ಇಲ್ಲೊಂದು ಕನ್ನಡಿ ಇದೆ, ಇದು ಸಮತಟ್ಟಾಗಿದೆ. ಇದು ಯಾವುದೇ ರೀತಿ ಉಬ್ಬು ತಗ್ಗಿದ್ರಲ್ಲಿ ಕಂಡು ಬರಂಗಿಲ್ಲ. ಹಾಗಾಗಿ ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಸಮತಲ ದರ್ಪಣ, ಪ್ಲೇನ್ ಮಿರರ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲೊಂದು ಚಮಚ ಇದೆ, ಇದರ ಒಳಭಾಗ ತಗ್ಗಾಗಿದೆ. ಇಲ್ಲಿ ನಿಮ್ಗೆ ಕೂಡ ಪ್ರತಿಬಿಂಬ ಕಾಣಿಸುತ್ತೆ ನಿಮಗೆ. ಆಮೇಲೆ ಈ ಭಾಗ ಉಬ್ಬಾಗಿದೆ, ಇಲ್ಲಿನೂ ಕೂಡ ನಿಮಗೆ ಪ್ರತಿಬಿಂಬ ಕಾಣಿಸುತ್ತೆ. ಇಂತಹ ದರ್ಪಣಗಳನ್ನು ನಾವು ಏನು ಕರಿತೀವಪ್ಪ ಅಂದ್ರೆ ಗೋಳೀಯ ದರ್ಪಣಗಳು, ಸ್ಪೆರಿಕಲ್ ಮಿರರ್ಸ್ ಅಂತ ಕರಿತೀವಿ. ಮುಖ್ಯವಾಗಿರ್ತಕ್ಕಂಥ ವಿದ್ಯಮಾನ ಪ್ರತಿಫಲನ. ಈ ಪ್ರತಿಫಲನ ಅಂದರೆ ಏನು ಅಂದರೆ ಬೆಳಕು ಒಂದು ವಸ್ತುವಿನ ಮೇಲೆ ಪತನಗೊಂಡಾಗ ಬೆಳಕು ಅದೇ ಮಾಧ್ಯಮಕ್ಕೆ ಹಿಂತಿರುಗೋದನ್ನು ಏನು ಕರಿತೀವಪ್ಪ ಅಂತಂದ್ರೆ ಪ್ರತಿಫಲನ ಅಂತ ಕರಿತೀವಿ. ಈಗ ಪ್ರತಿಫಲನದ ನಿಯಮಗಳು ಅಂತ ಬರ್ತಾವೆ. ಮುಖ್ಯವಾಗಿ ಈ ಅಧ್ಯಾಯದಲ್ಲಿ ಈ ಒಂದು ನಿಯಮದ ಮೇಲೆ ಸುಮಾರು 2 ಅಂಕಗಳು ಬರುತ್ತೆ. ಪ್ರತಿಫಲನದ ನಿಯಮಗಳು.
ಪ್ರತಿಫಲಿಸುವ ಮೇಲ್ಮೈ ಇರತಕ್ಕಂಥ ಒಂದು ದರ್ಪಣ ಅಂತ ಅನ್ಕೊಳ್ಳಿ. ಈ ದರ್ಪಣದ ಮೇಲೆ ನಾನು ಇಲ್ಲೊಂದು ಬಿಂದುವನ್ನು ಗುರುತಿಸ್ತೀನಿ, ಇದಕ್ಕೆ ನಾನು ಓ ಅಂತ ಹೆಸರು ಕೊಡ್ತೀನಿ. ಸೊ ಈ ಬಿಂದುವನ್ನು ಏನು ಕರಿತೀನಿ ಅಂದರೆ ಪತನ ಬಿಂದು, ಇನ್ಸಿಡೆಂಟ್ ಪಾಯಿಂಟ್ ಅಂತ ಕರಿತೀನಿ. ಈ ಪತನ ಬಿಂದುವಿಗೆ ನಾನು ಒಂದು ಲಂಬವನ್ನು ಎಳಿತೀನಿ. ಈ ಲಂಬವನ್ನು ನಾನು ಎಂ ಓ ಅಂತ ಹೆಸರಿಸ್ತೀನಿ. ಇಲ್ಲಿ ಬರೀತೀನಿ ನೋಡ್ರಿ, ಎಂ ಓ ಅಂತಂದ್ರೆ ಲಂಬ. ನಾವಿದನ್ನು ಇಂಗ್ಲಿಷ್ನಲ್ಲಿ ನಾರ್ಮಲ್ ಅಂತ ಕರಿತೀವಿ. ಈಗ ನಾನು ಒಂದು ಬೆಳಕಿನ ಕಿರಣವನ್ನು ಈ ಪತನ ಬಿಂದುವಿನಲ್ಲಿ ಬೀಳುವಂತೆ ಒಂದು ಕಿರಣವನ್ನು ಬಿಡ್ತೀವಿ. ಇಲ್ಲಿ ಎಒ ಅಂತಕ್ಕಂಥ ಒಂದು ಕಿರಣ ಇದೆ. ಈ ಎಒ ಅಂತಕ್ಕಂಥ ಕಿರಣ ಏನು ಕರಿತೀನಪ್ಪ ಅಂದ್ರೆ ಪತನ ಕಿರಣ, ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಪತನ ಕಿರಣ. ಈ ಪತನ ಕಿರಣವು ಪತನ ಬಿಂದುವಿನಲ್ಲಿ ಬಿದ್ದಾಗ ಇದು ಪ್ರತಿಫಲನಗೊಳ್ಳುತ್ತೆ. ಇದು ಈ ರೀತಿ ಪ್ರತಿಫಲನಗೊಳ್ಳಬಹುದು. ಇದಕ್ಕೆ ನಾನು ಒ ಬಿ ಅಂತ ಕರಿತೀನಿ. ಒ ಬಿ ಅಂತಕ್ಕಂತಹ ಕಿರಣವನ್ನು ನಾನು ಪ್ರತಿಫಲನ ಕಿರಣ ಅಂತ ಕರಿತೀನಿ. ಪ್ರತಿಫಲನ ಕಿರಣ. ಸೊ ಇಲ್ಲಿ ಮುಖ್ಯವಾಗಿ 5 ಅಂಶಗಳಿವೆ. ಒಂದು ಪ್ರತಿಫಲಿಸುವ ಮೇಲ್ಮೈ, ಇದು ನಾನು ಎಕ್ಸ್ ವೈ ಅಂತ ಸೂಚಿಸ್ತೀನಿ. ಪ್ರತಿಫಲಿಸುವ ಮೇಲ್ಮೈ. ಓ ಅಂತಕ್ಕಂಥದ್ದು ಪತನ ಬಿಂದು, ಎಒ ಅಂತಕ್ಕಂಥದ್ದು ಪತನ ಕಿರಣ, ಒ ಬಿ ಅಂತಕ್ಕಂಥದ್ದು ಪ್ರತಿಫಲನ ಕಿರಣ, ಎಂ ಒ ಅಂತಕ್ಕಂಥದ್ದು ಲಂಬ, ಪತನ ಬಿಂದುವಿನ ಹೇಳಿದ ಲಂಬ. ಇಲ್ಲಿ ಒಂದು ಕನ್ನಡಿ ಇದೆ. ನಾನು ಕನ್ನಡಿಯ ಮೇಲೆ ನಾನು ಈ ರೀತಿ ಲೇಸರ್ ಲೈಟನ್ನು ಬಿಟ್ಟಾಗ ಈ ನೋಡ್ಬೋದು, ಲೇಸರ್ ಇಲ್ಲಿ ನನಗೆ ಪ್ರತಿಫಲನ ಆಗ್ತದೆ. ನನ್ನ ಒಂದು ಮೈ ಮೇಲೆ ಇದು ಮೂಡ್ತಾ ಇದೆ. ಸೊ ಅದೇ ರೀತಿ ಇದು ಒಂದು ಪ್ರತಿಫಲಿಸುವ ಮೇಲ್ಮೈ ಅಂತ ಅನ್ಕೋಣ. ನಾನು ಈ ಒಂದು ಕೋನದಲ್ಲಿ ನಾನು ಲೇಸರ್ ಲೈಟನ್ನು ಬಿಡ್ತಾ ಇದ್ದೀನಿ. ಅವಾಗ ಅದೇನಾಗುತ್ತಪ್ಪ ಅಂತಂದ್ರೆ ಯಾವ ಕೋನದಲ್ಲಿ ನಾನು ಬಿಟ್ಟಿರ್ತೀನಿ ಅದೇ ಕೋನದಲ್ಲಿ ಪ್ರತಿಫಲನ ಆಗ್ತದೆ. ಅಂದ್ರೆ ಇಲ್ಲಿ ಈ ಪತನ ಕಿರಣ ಮತ್ತು ಲಂಬದ ಮಧ್ಯೆ ಉಂಟಾಗಿರತಕ್ಕಂಥ ಕೋನವನ್ನು ನಾನು ಆಂಗಲ್ ಐ ಪತನ ಕೋನ ಅಂತ ಕರಿತೀನಿ. ಪತನ ಕೋನ, ಆಂಗಲ್ ಆಫ್ ಇನ್ಸಿಡೆಂಟ್ ಅಂತೇಳಿ. ಇನ್ನು ಇಲ್ಲಿ ಲಂಬ ಮತ್ತು ಪ್ರತಿಫಲನ ಕಿರಣದ ಮಧ್ಯೆ ಉಂಟಾಗಿರತಕ್ಕಂಥ ಕೋನವನ್ನು ಪ್ರತಿಫಲನ ಕೋನ, ಆಂಗಲ್ ಆರ್ ಅಂತ ಕರಿತೀನಿ. ಇದು ಪ್ರತಿಫಲನ ಕೋನ. ಇಷ್ಟು ನಮಗೆ ಅಂಶಗಳು ಗೊತ್ತಿರಬೇಕು. ಒಂದು ಪ್ರತಿಫಲಿಸುವ ಮೇಲ್ಮೈ ಎಕ್ಸ್ ವೈ, ಓ ಅಂತಕ್ಕಂಥದ್ದು ಪತನ ಬಿಂದು, ಎಒ ಅಂತಕ್ಕಂಥದ್ದು ಪತನ ಕಿರಣ, ಒ ಬಿ ಅಂತಕ್ಕಂಥದ್ದು ಪ್ರತಿಫಲನ ಕಿರಣ, ಎಂ ಒ ಅಂತಕ್ಕಂತಹದ್ದು ಪತನ ಬಿಂದುವಿನ ಹಿಡಿದ ಲಂಬ. ಈಗ ಆಂಗಲ್ ಐ ಅಂದರೆ ಎ ಒ ಎಂ ಅಂತಕ್ಕಂಥ ಕೋನ ಪತನ ಕೋನ ಆಗತ್ತ, ಎಂ ಒ ಬಿ ಅಂತಕ್ಕಂಥ ಕೋನ ಪ್ರತಿಫಲನ ಕೋನ ಆಗುತ್ತೆ. ಇಷ್ಟು ಗೊತ್ತಿದ್ದಾಗ ನಾವು ಪ್ರತಿಫಲನದ ನಿಯಮಗಳನ್ನು ಹೇಳಬೇಕಾಗತ್ತೆ. ಸೊ ಪ್ರತಿಫಲನದ ನಿಯಮಗಳು 2 ಇವೆ. ಮೊದಲನೇದು ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ. ಅಂದರೆ ಇಲ್ಲೇನು ಉಂಟಾಗಿದ್ರೆ ಈ ಕೋನವು ಈ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್. ಅಂದರೆ ಒಂದು ವೇಳೆ ನಾವು ಇಲ್ಲಿ 30 ಡಿಗ್ರಿ ಕೋನ ಇದೆ, ಈ ಪತನ ಕೋನ, ಈ ಪತನ ಕಿರಣವು ಲಂಬದೊಂದಿಗೆ 30 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ಪ್ರತಿಫಲನ ಕಿರಣನು ಕೂಡ ಏನು ಮಾಡಿರುತ್ತೆ, ಲಂಬದೊಂದಿಗೆ 30 ಡಿಗ್ರಿ ಕೋನವನ್ನೇ ಉಂಟು ಮಾಡಿರುತ್ತದೆ. ಸೊ ಆಂಗಲ್ ಐ ಈಸ್ ಈಕ್ವಲ್ ಟು ಆಂಗಲ್ ಆರ್. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಮೊದಲನೇ ನಿಯಮ. 2ನೇ ನಿಯಮ ಬಹಳ ಈಸಿ ಇದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿರುತ್ತವೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಈ 3 ಒಂದೇ ಸಮತಲದಲ್ಲಿರುತ್ತವೆ. ಅಂದರೆ ಈ ಎಒ ಅಂತಕ್ಕಂಥ ಕಿರಣ, ಒ ಬಿ ಅಂತಕ್ಕಂಥ ಕಿರಣ, ಎಂ ಒ ಅಂತಕ್ಕಂಥ ಲಂಬ ಈ 3 ಈ ಒಂದೇ ಪ್ಲೇನ್ನಲ್ಲಿ ಇರ್ತೈತಿ. ಈ ಒಂದು ನಿಯಮವನ್ನು ನಾವು ಅಭ್ಯಾಸ ಮಾಡಬೇಕು, ಇದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡಿಕೊಂಡ್ರೆ ನಮಗಿದು ಪರೀಕ್ಷೆಯಲ್ಲಿ 2 ಅಂಕಗಳಿಗೆ ಕೇಳತಕ್ಕಂತಹ ಪ್ರಶ್ನೆ ಇದು. ಇನ್ನೊಂದು ಏನು ಕೇಳಬಹುದು, ಪ್ರತಿಫಲನ ಅಂದರೆ ಏನು ಅಂತ ಕೇಳಬಹುದು. ಪ್ರತಿಫಲನ ಅಂತಂದರೆ ಬೆಳಕಿನ ಕಿರಣವು ಪತನಗೊಂಡು ಬೆಳಕಿನ ಕಿರಣವು ಒಂದು ಮಾಧ್ಯಮದಿಂದ ಪತನಗೊಂಡು ಮರಳಿ ಅದೇ ಮಾಧ್ಯಮಕ್ಕೆ ಹಿಂತಿರುಗುವ ವಿದ್ಯಮಾನವನ್ನು ಪ್ರತಿಫಲನ ಎನ್ನುತ್ತಾರೆ. ಪ್ರತಿಫಲನ ನಿಯಮಗಳು ಯಾವುವು?
ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ, ಪತನ ಬಿಂದು ನೀಡಿದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ಇದು ಒಟ್ಟಾಗಿ ಪ್ರತಿಫಲನ ನಡೀತಕ್ಕಂತಹ ಘಟನೆಗೆ ಸಂಬಂಧಪಟ್ಟಂತಹ ನಿಯಮಗಳು. ಸಮತಲ ದರ್ಪಣ ಅಂದ್ರೆ ನೀವು ಇಲ್ಲಿ ನೋಡಬಹುದು. ಈಗ ನಾನು ಇಲ್ಲಿ ಒಂದು ವಸ್ತುವನ್ನು ಇದರ ಹಿಡಿತಾ ಇದ್ದೀನಿ. ನಾನು ಯಾವ ರೀತಿ ಮುಂದೆ ಹೋಗ್ತೀನಿ ಅಥವಾ ಯಾವ ರೀತಿ ಹಿಂದೆ ಹೋಗ್ತೀನಿ ಅಲ್ಲಿಯೂ ಕೂಡ ಅಷ್ಟೇ ನಮಗೆ ಭಾಸ ಆಗುತ್ತೆ. ಅಂದರೆ ಇಲ್ಲಿ ಈ ಒಂದು ಸಮತಲ ದರ್ಪಣದಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಯಾವಾಗಲೂ ನೇರವಾಗಿರ್ತಕ್ಕಂಥ ಪ್ರತಿಬಿಂಬ, ಮತ್ತು ಈ ಕನ್ನಡಿಯಲ್ಲಿ ಉಂಟಾಗ್ತಕ್ಕಂಥ ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬ. ಇದನ್ನು ನಾವು ಯಾವುದೇ ಪರದೆ ಮೇಲೆ ಹಿಡಲಿಕ್ಕೆ ಸಾಧ್ಯ ಇಲ್ಲ, ಪರದೆ ಮೇಲೆ ಹಿಡಿದು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೊಂದು ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ. ಮತ್ತು ಈ ದರ್ಪಣದಿಂದ ಎಷ್ಟು ದೂರದಲ್ಲಿರುತ್ತದೆಯೋ ಅಷ್ಟೇ ದೂರದಲ್ಲಿ ಹಿಂದೆ ಮೂಡಿದಂತೆ ಕಾಣಿಸುತ್ತೆ. ನೀವು ನೋಡ್ಬೋದು ಇಲ್ಲಿ ಮುಂದೆ ಬಂದ ಕಾಣಿಸುತ್ತಾ, ಹಿಂದೆ ಬಂದ್ರೆ ಅಷ್ಟೇ ದೂರ ಹಿಂದೆ ಹೋದಂಗೆ ಕಾಣಿಸುತ್ತೆ. ಮತ್ತು ಪಾರ್ಶ್ವ ಪಲ್ಲಟವನ್ನು ಹೊಂದಿರುತ್ತೆ. ಅಂದರೆ ಇಲ್ಲಿ ಎಡ ಇದ್ದದ್ದು ಬಲ ಕಾಣಿಸುತ್ತಾ, ಬಲ ಇದ್ದದ್ದು ಎಡ ಕಾಣಿಸುತ್ತೆ. ಈ ರೀತಿ ಇನ್ನೂ ಒಂದು ದರ್ಪಣ ಇದೆ, ಅದು ಗೋಳೀಯ ದರ್ಪಣಗಳು. ಇದು ಈಗ ಇದೊಂದು ಚಮಚ ತೋರಿಸ್ತಾ ನಿಮಗೆ. ಈ ಚಮಚ ಏನಪ್ಪಾ ಅಂದ್ರೆ ಅದು ಗೋಲದ ಒಂದು ಭಾಗ. ಇಲ್ಲಿ ನೋಡಿ ತಗ್ಗಾಗಿದೆ, ಇಲ್ಲಿ ಉಬ್ಬಾಗಿದೆ. ಒಂದು ಗೋಲವನ್ನು ನೀವು ಕಲ್ಪಿಸಿಕೊಡ್ರಿ, ಅದು ಒಂದು ದರ್ಪಣ ಅಂತ ಕಲ್ಪಿಸಿಕೊಡ್ರಿ. ಅಂದರೆ ಕನ್ನಡಿಯಿಂದ ಆಗಿರ್ತಕ್ಕಂಥ ಗೋಲ ಅಂತ ಕಲ್ಪನೆ ಮಾಡ್ಕೊಡ್ರಿ. ಆ ಗೋಲದ ಒಂದು ಭಾಗ ತೆಗೆದುಕೊಂಡಾಗ ಅದು ಹಿಂಗೆ ತಗ್ಗಾಗಿರ್ಬೋದು ಅಥವಾ ಉಬ್ಬಾಗಿರ್ಬೋದು. ನೀವೆಲ್ಲ ನೋಡಿರ್ತೀರಿ, ಟ್ರಾಫಿಕ್ ಸಿಗ್ನಲ್ ಎಲ್ಲ ಕಡೆನೂ ಒಂದು ದೊಡ್ಡ ಕನ್ನಡಿಯನ್ನು ಜೋಡಿಸಿರ್ತಾರೆ. ಸೊ ಅದು ಯಾವ ಕನ್ನಡಿಪ ಅಂತಂದ್ರೆ ಅದು ಪೀನ ದರ್ಪಣ. ಇನ್ನು ಕೆಲವೊಂದು ಸೋಲಾರ್ ಕುಕ್ಕರ್ಗಳಲ್ಲಿ ಅಥವಾ ಸರ್ಚ್ ಲೈಟ್ಗಳಲ್ಲಿ ಕೂಡ ಈ ತಗ್ಗಾಗಿರ್ತಕ್ಕಂಥ ದರ್ಪಣವನ್ನು ಜೋಡಿಸಿರ್ತಾರೆ, ಅದು ನಿಮ್ನ ದರ್ಪಣ. ಸೊ ಗೋಳೀಯ ದರ್ಪಣಗಳಂತಂದ್ರೆ ಏನಪ್ಪಾ ಅಂದ್ರೆ ಗೋಲದ ಭಾಗವಾಗಿರುವ ದರ್ಪಣವನ್ನು ಗೋಳೀಯ ದರ್ಪಣ ಅಂತ ಕರಿತೀವಿ. ಗೋಳೀಯ ದರ್ಪಣಗಳಲ್ಲಿ ಒಟ್ಟು 2 ವಿಧಗಳು. ಒಂದು ನಿಮ್ನ ದರ್ಪಣ. ನಿಮ್ನ ಅಂದ್ರೆ ತಗ್ಗಾಗಿರ್ತಕ್ಕಂಥ ಪ್ರತಿಫಲಿಸುವ ಮೇಲ್ಮೈನ ಹೊಂದಿರತಕ್ಕಂಥ ದರ್ಪಣ. ತಗ್ಗಾದ ಪ್ರತಿಫಲಿಸುವ ಮೇಲ್ಮೈನ ಹೊಂದಿರತಕ್ಕಂಥ ದರ್ಪಣ ಏನು ಕರಿತೀವಿ ಅಂದ್ರೆ ನಿಮ್ನ ದರ್ಪಣ, ಕನ್ಕೇವ್ ಮಿರರ್ ಅಂತ ಕರಿತೀವಿ. ಆಮೇಲೆ ಇನ್ನೊಂದು ಪೀನ ದರ್ಪಣ ಅಂತೇಳಿ ಉಬ್ಬಿದ ಪ್ರತಿಫಲಿಸುವ ಮೇಲ್ಮೈನ ಹೊಂದಿರತಕ್ಕಂಥ ದರ್ಪಣವನ್ನು ಪೀನ ದರ್ಪಣ, ಕನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಸೊ ನಾವು ಇಲ್ಲಿವರೆಗೆ ಏನು ಕರಿತೀವಪ್ಪ ಅಂದ್ರೆ ಬೆಳಕು ಅಂದ್ರೆ ಏನು, ಬೆಳಕಿನ ಪ್ರಮುಖ ವಿದ್ಯಮಾನಗಳು ಯಾವುವು, ಅದರಲ್ಲಿ ಪ್ರತಿಫಲನ ಅಂದರೆ ಏನು, ಪ್ರತಿಫಲನದ ನಿಯಮಗಳು ಯಾವುವು, ಪ್ರತಿಫಲನ ಆಗ್ತಕ್ಕಂತಹ ವಸ್ತು ಯಾವುದಪ್ಪ ಅಂದ್ರೆ ದರ್ಪಣ ಅಂತಂದ್ರೆ ಏನು, ದರ್ಪಣದ ವಿಧಗಳು ಯಾವುವು ಅಂತಕ್ಕಂಥದ್ದನ್ನು ಕಲ್ತಿದ್ವಿ. ಮುಂದಿನ ತರಗತಿಯಲ್ಲಿ ಗೋಳೀಯ ದರ್ಪಣಗಳಲ್ಲಿ ಉಂಟಾಗ್ತಕ್ಕಂತಹ ಪ್ರತಿಬಿಂಬಗಳನ್ನು ಅಭ್ಯಾಸ ಮಾಡೋಣ ಅಂತ. ಆಮೇಲೆ ಗೋಳೀಯ ದರ್ಪಣವನ್ನು ಅಭ್ಯಾಸ ಮಾಡಬೇಕಾದ್ರೆ ಕೆಲವೊಂದು ಪಾರಿಭಾಷಿಕ ಪದಗಳು ಬರ್ತಾವೆ. ಅಂದ್ರೆ ಅಪರ್ಚರ್ ಅಂತ ಬರುತ್ತಾ, ದರ್ಪಣ ಧ್ರುವ ಅಂತ ಬರುತ್ತಾ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ, ಪ್ರಧಾನ ಅಕ್ಷ, ಇಂಥ ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಬರ್ತಾವಂತ. ಆ ಎಲ್ಲವನ್ನು ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು.